కేಳ್ಕೊಂಡು నా ಹೇಳ್ತೀನಿ ಯಾವುದನ್ನು వాళ్ళు ఫంక్షన్ పిలిచేకి వచ్చినారు నేను వస్తాను వాళ్ళకి చెప్పిದ್ನ వాళ్ళకి ಪರವಾಗಿಲ್ಲ ಹೋಗು ಅಂತ ಹೇಳಿದಾರೆ ವಸಂತ ಖಂಡಿತ ಬರ್ತೀನಿ ಇವರೊಬ್ರು ಸತ್ಯವಾನ್ ಸಾವಿತ್ರಿನೇ ಎಲ್ಲದಕ್ಕೂ ಯಜಮಾನ್ರು ಮಾತಿಲ್ದಲೇ ಮುಂದಕ್ಕಿಲ್ಲ ಬನ್ನಿ ಬಾ ಇನ್ನು ನೆಕ್ಸ್ಟು ಯಾರ ಹತ್ರ ಕರೆಯ ಬೇಗಮ್ಮನ್ನ ಕರ್ಕೊಂಬಂದ್ಬಿಡೋಣ ಬನ್ನಿ ಬನ್ನಿ कौन आया सो ओ वसंत जी आइए आइए ಏನು ಬೇಗಮ್ ಹೇಗಿದ್ದೀರಾ ಓ ನಮ್ದಕ್ಕೆ ಚೆನ್ನಾಗಿದ್ದೀವಿ ನಿಮ್ದಕ್ಕೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಏನು ಮಾಡ್ತಾ ಇದ್ರಿ ನಮ್ದಕ್ಕೆ ತುಂಬಾ ಕಸ ಸುಬಹ ಸೇ ಶಾಮ್ ತಕ್ ಬರೀ ಕಸ 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 ಟೈಮೇ ಇಲ್ಲ ಅಯ್ಯೋ ಕಸ ಅಲ್ಲಮ್ಮ ಕೆಲಸ ಕೆಲಸ ಯಾವುದೋ ಒಂದು ಕಾರ್ಯ ಅದು ಸರಿ ಯಾವ ಖಬರೆ ಏನಿಲ್ಲ ಇವತ್ತು ನಮ್ಮ ದಶಮಾನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಲ್ಲ ಖಂಡಿತ ನೀವು ಬರಬೇಕು ನಮ್ದಕ್ಕೆ ಜರೂರ್ ಬರ್ತೀವಿ ಆದರೆ ಯಾವ ಟೈಮು ಸಂಜೆ 5 ಗಂಟೆಗೆ ಹಾಯ್ ಅಲ್ಲ ಅದು ನಮ್ದಕ್ಕೆ ನಮಾಜ್ ಟೈಮು ನಿಮ್ದಕ್ಕೆ 6 ಗಂಟೆಗೆ ಇಟ್ಟರೆ ನಮ್ದಕ್ಕೆ ಜರೂರ್ ಬರ್ತೀವಿ ಹಾಗೆಲ್ಲ ಮಾಡೋಕ್ಕಾಗಲ್ಲಮ್ಮ ನಮ್ಮ ಟೈಮಿಗೆ ಸರಿಯಾಗಿ ನಾವು ಶುರು ಮಾಡಿರ್ತೀವಿ ನೀವು ಸ್ವಲ್ಪ ತಡವಾಗಿ ಬನ್ನಿ ಸುಭಾನ್ ಅಲ್ಲ ನಮ್ದಕ್ಕೆ ಜರೂರ್ ಬರ್ತೀವಿ ಖಂಡಿತ ಬನ್ನಿ ಅಲ್ಲಿಲ್ಲ ಇವಾಗ ನೆಕ್ಸ್ಟು ನಮ್ಮ ಅಲ್ಮೇಲಮ್ಮನ ಕರೆದುಬಿಟ್ಟು ಬಂದ್ಬಿಡೋಣ ಯಾರು ಓ ವಸಂತ ಲೀಲಾ ವಾಂಗೋ ಬನ್ನಿ ಬನ್ನಿ ಹೇಗಿದ್ದೀರಾ ಏನು ಮಾಡ್ತಾ ಇದ್ರಿ ಅಲ್ಮೇಲಮ್ಮ ಅಯ್ಯೋ ವಸಂತ ನಮ್ಮ ಮನೇಲಿ ನಾಳೆ ಒಂದು ಚಿನ್ನ ಪೂಜೆ ಇದೆ ಅದಕ್ಕೆ ಹಸಿ ಅಕ್ಕಿ ಹಿಟ್ಟಲ್ಲಿ ಹಸಿ ಅಕ್ಕಿನಲ್ಲಿ ಹಿಟ್ಟಲ್ಲಿ ಕೋಲಮ್ ಹಾಕ್ತೀವಿ ಅದೇ ರಂಗೋಲಿ ಅದು ನೀರಾಗಿರುತ್ತೆ ನೋಡಿ ನಾಳೆ ಹಾಕಿದರೆ ಒಲರಲ್ಲ ಅದಕ್ಕೆ ಹೀಗೆ ಹಾಕ್ಬಿಟ್ಟೆ ಕಾಫಿ ಕುಡ್ಕೊಂಡು ಮಾತಾಡೋಣ ಅಯ್ಯೋ ಇಲ್ಲಮ್ಮ ಅಷ್ಟೆಲ್ಲ ನಮಗೆ ಟೈಮೇ ಇಲ್ಲ ನಮ್ಮ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಇದೆಯಲ್ಲ ಸಂಜೆ 5 ಗಂಟೆಗೆ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಷ್ಟೇ ಬೇಗ ಬಂದ್ಬಿಡಿ ಯಾವಾಗ ಎಷ್ಟು ಗಂಟೆಗೆ ಸಂಜೆ 5 ಗಂಟೆಗೆ ಓ ಸಾಯಂಕಾಲ ಬೆಳಗ್ಗೆ ಇರ್ತಾರೆ ಟೈಮಾ ಸರಿ ಸ್ವಾಮಿಗೆ ಬೆಳಗ್ಗೆ ವೆಚ್ಚಿಟ್ಟು ಖಂಡಿತ ಬರೇ ಖಂಡಿತ ಬರ್ತೀನಿ ಏನು ವಸಂತ ಇವರೆಲ್ಲ ಇಷ್ಟು ಹೇಳ್ತಾ ಇದ್ದಾರಲ್ಲ 5 ಗಂಟೆಗೆ ಕರೆಕ್ಟಾಗಿ ಬರ್ತಾರಾ ಇವರೆಲ್ಲ ಇಷ್ಟೊಂದು ಕೆಲಸಗಳು ಇಟ್ಕೊಂಡಿದ್ದಾರಲ್ಲ ರಂಗೋಲಿ ಪೂಜೆ ಎಲ್ಲ ಬರ್ಬೋದು ಅವ್ರು ಬೇಗ ಬೇಗ ಕೆಲಸ ಮಾಡ್ತಾರೆ ಬನ್ನಿ ಇವಾಗ ನೆಕ್ಸ್ಟು ನಾವು ಬಡ್ಡಿ ಬಂಗಾರಮ್ಮನ ಮನೆಗೆ ಹೋಗೇ ಇಲ್ವಲ್ಲಮ್ಮ ಬನ್ನಿ 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 ವಸಂತ ಏನು ಬಂಗಾರಮ್ಮ ಏನು ಮಾಡ್ತಾ ಇದ್ರಿ ಊಟ ಮಾಡಿದ್ರ ಏನು ಅಡುಗೆ ಮಾಡಿದ್ರಿ ಇವತ್ತು ಅಯ್ಯೋ ನಮ್ಮ ಯಜಮಾನರಲ್ಲೇ ಇಲ್ಲ ರೀ ಏನು ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸಾರು ಮಾಡೋಣ ಅಂತ ಬೇಳೆ ಹಾಕಿದ್ದೀನಿ ಅದೇನಾಯಿತು ಸ್ವಲ್ಪ ಜಾಸ್ತಿ ಆಯಿತು ಅಂತ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಸೊಪ್ಪು ಹಾಕಿ ಸಾರು ಮಾಡೋಣ ಅಂತ ಅದರಲ್ಲಿ ಸ್ವಲ್ಪ ಮಿಕ್ಬಿಡ್ತು ಇಷ್ಟೇ ಸೊಪ್ಪು ಹಾಕೊಂಡು ಸ್ವಲ್ಪ ರಾಯ್ತ ಮಾಡ್ಕೊಳ್ತೀನಿ ಮತ್ತು ಇವಾಗ ಏನು ಮಾಡೋದು ಹೇಳಿ ಒಂದು ಸ್ವಲ್ಪ ಒಗ್ಗರಣೆ ಮಿಕ್ಬಿಟ್ಟಿದೆ ಇವಾಗ ಮಾವಿನಕಾಯಿ ಸೀಸನ್ನು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಚಟ್ನಿ ಮಾಡ್ತೀನಿ ನೋಡಿ ಅವರಿಲ್ಲದೆ ಏನು ಬಗೆ ಮಾಡೋದು ನಂಗೆ ತೋರ್ತಾ ಇಲ್ಲ ಇವರೇ ಸರಿ ಬಾಯೆಲ್ಲ ಕೆಟ್ಟೋಗಿದೆ ಒಂದು ಸ್ವಲ್ಪ ಕೋಸಂಬರಿ ಒಂದು ಸ್ವಲ್ಪ ಆಮೇಲೆ ನೋಡಿ ಮರ್ತುಬಿಟ್ಟಿದೆ ಸ್ವಲ್ಪ ಹಾಲು ಮಿಕ್ಬಿಟ್ಟಿದೆ ಸ್ವಲ್ಪ ಪಾಯಸ ಮಾಡ್ಕೊಳ್ತೀನಿ ಮತ್ತೆ ಲಾಸ್ಟ್ ಸ್ವಲ್ಪ ಹಪ್ಪಳ ಸಂಡಿಗೆ ಎಲ್ಲ ಕರ್ಕೊಳ್ತೀನಿ ನೀವು ಅಂತ ನೋಡಿ ಪಾಪ ಅವ್ರ ಯಜಮಾನ್ರಿಲ್ದೆ ಬಹಳ ಬೇಜಾರಂತೆ ಕೇವಲ 7 ಐಟಮ್ ಮಾಡ್ಕೊಂಡಿದ್ದಾರೆ ಊಟಕ್ಕೆ ಏನು ಮಾಡೋದು ಬಂಗಾರಮ್ಮ ನಿಮ್ಮನ್ನ ಇನ್ಮೇಲೆ ಬಡ್ಡಿ ಬಂಗಾರಮ್ಮ ಅಂತ ಕರೆಯೋಕ್ಕಿಂತ ಚಕ್ರ ಬಡ್ಡಿ ಬಂಗಾರಮ್ಮ ಅಂತ ಕರೆದು ಬಿಡ್ತೀವಿ ಬಿಡಿ ಅಯ್ಯೋ ವಸಂತ ಇವ್ರಿಗೆ ನಾವು ಗೊತ್ತಿರೋದು ಗೊತ್ತಾ ಸರಿ ಅವೆಲ್ಲ ಇರಲಿ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಇದೆ ದಶಮಾನೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಖಂಡಿತ ತಪ್ಪದೆ ಬರ್ಬೇಕು 5 ಗಂಟೆ ಖಂಡಿತ ಬರ್ತೀನಿ ನಾನೆಲ್ಲ ನಮ್ಮ ಬಂಧುಗಳು ಬಳಗ ಫ್ರೆಂಡ್ಸ್ ಎಲ್ಲರೂ ಮಾಡಿ ಅಲ್ಲೂ ಬರ್ತೀನಿ ಖಂಡಿತ ಅಲ್ಲೂ ಒಂದು 6-7 ಬಗೆ ಇರುತ್ತೆ ತಿನ್ಕೊಂಡು ಹೋಗಿರಂತೆ ಕರ್ಕೊಂಬನ್ನಿ ಓಕೆನಾ ಸರಿ ಇನ್ಯಾರಮ್ಮ ಓ ಮೇರಿನ ಕರೆದೇ ಇಲ್ವಲ್ಲ ಆಮೇಲೆ ಏನಿದು ಮೇರಿ ಏನಾಗೋಯ್ತು ನಿಮ್ಮ ಗಂಟ್ಲಿಗೆ ಏನಮ್ಮ ನಿಮ್ಮ ಗಂಟ್ಲು ಏನಾಗೋಯ್ತು ನನ್ನ ಗಂಟ್ಲು ತೂಕ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವರು ಡಾಕ್ಟ್ರು ಏನು ಮೆಡಿಸಿನ್ ಕೊಟ್ಟರು ಏನೋ ನನ್ನ ಗಂಟ್ಲು ಈಗ ಆಗೋಗಿದೆ
ಹೌದಾ? ತೂಕ ಕಮ್ಮಿ ಆಯ್ತಾ ಹೇಗೆ? 1 ಗ್ರಾಮ್ ಕಮ್ಮಿ ಆಗಕ್ಕಂತ ಹೋಗಿದ್ದೆ, ಕಮ್ಮಿನೇ ಆಗಲಿಲ್ಲ. ಅದು 1 ಗ್ರಾಮು ಕಮ್ಮಿ ಆಗಲಿಲ್ವಾ? ಹೋಗ್ಕೊಳ್ಳಿ ಬಿಡಿ, ದುಡ್ಡು ಕೊಟ್ಟಿದ್ದೆ ಗಂಟ್ಲಾರೋ ವ್ಯತ್ಯಾಸವಾಯಿತು ತಾನೇ, ಏನೋ ಒಂದು ವ್ಯತ್ಯಾಸ ಆಯಿತು, ಬೇಜಾರು ಮಾಡ್ಕೋಬೇಡಿ. ನಮ್ಮ ಸಂಘದ ಇವತ್ತು 5 ಗಂಟೆಗೆ ಕಾರ್ಯಕ್ರಮ ಇರೋದು ಗೊತ್ತು ತಾನೇ, ಕಲ್ಚರಲ್ ಪ್ರೋಗ್ರಾಮು, ಖಂಡಿತ ಬರಬೇಕು. ನೆಕ್ಸ್ಟು ಪ್ರಭಾವತಿ ಅವರೇ ಬಂದೇ ಬಿಟ್ಟಿದ್ದಾರಲ್ಲ. ಓ, ಏನಿದು ಪ್ರಭಾವತಿ, ಒಳ್ಳೆ ಡ್ಯಾನ್ಸ್ ಡ್ರೆಸ್ಸಲ್ಲಿ ಇದ್ದೀರಲ್ಲ. ಇವತ್ತು ನನಗೆ ಟೌನ್ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಇದೆ, ಅದಕ್ಕೆ ನಾನು ತಯಾರು. ಓಹೋ, ಎಷ್ಟೊತ್ತಿಗಿರೋದು? 7:30. ಓ 7:30. ಒಂದು ಕೆಲಸ ಮಾಡಿ, ನಮ್ಮ ಸಂಘದ ಕಾರ್ಯಕ್ರಮ 5 ಗಂಟೆಗೆ ಶುರು ಆಗುತ್ತೆ. ಸೊ ನೀವು ಬಂದ್ಬಿಟ್ಟು ಅಲ್ಲಿ ನಮಗೂ ಒಂದು ಡ್ಯಾನ್ಸ್ ತೋರಿಸ್ಬಿಟ್ಟು ಹೋಗ್ಬೋದಲ್ಲ ಟೌನಲ್ಗೆ? ಹೌದಾ? ನೀವು ಇಷ್ಟು ಪ್ರೀತಿಯಿಂದ ಕರೆದ ಮಳೆ ನಾನು ಖಂಡಿತ ಬರ್ತೀನಿ. ಓಕೆ, ಖಂಡಿತ ಬನ್ನಿ. ಬನ್ನಿಲ್ಲ, ತುಂಬ ಹೊತ್ತಾಗೋಯ್ತು, ಇನ್ನು ಎಲ್ಲ ಅಲ್ಲಿ ಬೇಕಾದಷ್ಟು ಕೆಲಸ ಇದೆ, ಬನ್ನಿ. ನಮ್ಮ ಸದಸ್ಯೆಯಾದ ಶ್ರೀಮತಿ ಪ್ರಭಾವತಿಯವರು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶಾಸ್ತ್ರೀಯ ನೃತ್ಯದೊಂದಿಗೆ ಪ್ರಾರಂಭಿಸುತ್ತಾರೆ. ನೋಡೋಣ. ನೃತ್ಯಕ್ಕೆ ಧನ್ಯವಾದಗಳು. ದೇವಿನೇ ಬಂದು ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೆಸಲಿ ಅಂತ ಆಶೀರ್ವಾದ ಮಾಡ್ದಂಗಿದೆ. ಶ್ರೀಮತಿ ಪ್ರಭಾವತಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಸತ್ಯ 1 ಸುಳ್ಳು 1000
ಸತ್ಯಕ್ಕೆ ಜಯ, ಸತ್ಯ ಹರಿಶ್ಚಂದ್ರನ ಕತೆ ಎಂಬುದು ಭಾರತೀಯ ಸಂಸ್ಕೃತಿಯ ಹೆಗ್ಗುರುತು. ಸತ್ಯಕ್ಕೆ ಜಯವಿದೆ ಎಂಬುದನ್ನು ಪುರಾಣ, ಇತಿಹಾಸ ಮತ್ತು ಅಷ್ಟೇ ಅಲ್ಲದೆ ಪ್ರಾಣಿ ಪ್ರಪಂಚದಲ್ಲೂ ಕಾಣಬಹುದು ಎಂಬುದಕ್ಕೆ ನಮ್ಮ ಸಂಘದ ಸದಸ್ಯರು ನಿರ್ದೇಶಿಸಿ ತಯಾರು ಮಾಡಿದ ಸಾರಕ್ಕಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಪುಣ್ಯಕೋಟಿಯ ರೂಪಕ ಈಗ ತಮ್ಮ ಮುಂದೆ. ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಲ್ಲಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾ ನಿಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲ ಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮಧೇನು ನೀನು ಬಾರೆಂದು ಪ್ರೇಮದಲ್ಲಿ ಗೊಲ್ಲ ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುತಾನೆಂತೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡಿ ಗುಡಿಸಿ ಬೋರಿಡುತ್ತ ಚಂದನಿ ತುಡುಕಲೆರಗಿದ ರಭಸ ಕಂಜಿ ಹೆದರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ ಚಂದದಿ ತಾ ಬರುತ್ತಿರೆ. ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ. ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗು ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಕೊಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು. ಕಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನೆ ದೊಡ್ಡಿಗೆ. ಅಮ್ಮ ನೀನು ಸಾಯಲೇಕೆ, ನನ್ನ ತಬ್ಬಲಿ ಮಾಡಲೇಕೆ, ಸುಮ್ಮನಿಲ್ಲಿಯ ನಿಲ್ಲೆನುತ್ತ ಅಮ್ಮನಿಗೆ ಕರು ಹೇಳಲು. ಕೊಟ್ಟ ಭಾಷೆಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದಲೇ ಪೋಪಿನಲ್ಲಿಗೆ ಕಟ್ಟ ಕಡೆ ಇದು ಖಂಡಿತ. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಬಳಿಯಲಿ ಮಲಗಲಮ್ಮ, ಆರ ಸೇರಿ ಬದುಕಲಮ್ಮ, ಆರು ನನಗೆ ಹಿತವರು.
ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯೊಡ ಹುಟ್ಟುಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ತಬ್ಬಲಿಯು ನೀನಾದೆ ಮಗನೆ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಎನ್ನ ವಂಶದ ಗೋಗಳೊಳಗೆ ನಿಮ್ಮ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಬಜಿಸಿರೈ ಈವ ಸೌಭಾಗ್ಯ ಸಂಪದ ಭಾವ ಜಾಪಿತ ಕೃಷ್ಣನು ಇವನು ಸೌಭಾಗ್ಯ ಸಂಪದ ಭಾವ ಜಾಪಿತ ಕೃಷ್ಣನು ಒಂದೇ ವಿಧಾನ ಅಂದರೆ ಜೋರಾದ ಚಪ್ಪಾಳೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹಾಕಿ ಪ್ರೋತ್ಸಾಹಿಸಿ. ಮತ್ತು ಮಕ್ಕಳ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ. ತುಂಬ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಸಂಘದಲ್ಲಿ ಬಂದು ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಆದರೆ ಈ ದಿವಸ ನಮ್ಗೆ ಅವೈಲಬಲ್ ಇದ್ದಿದ್ದು ಒಬ್ಬ ಪುಟ್ಟ ಹುಡುಗಿ ದಿಯಾ, 7 ವರ್ಷದ ಈ ದಿಯಾ ನಮ್ಮ ಸದಸ್ಯೆ ಶ್ರೀಮತಿ ಕಲ್ಯಾಣಿಯವರ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರ
ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮುದದಿ ನಿನ್ನಯ ಪಾದವ ತೋರೋ ಮುದದಿ ನಿನ್ನಯ ಪಾದವ ತೋರೋ ಸಾಧು ಬಂದಿತನೆ ಪಾದರದಿಂದಲೇ ಮುದದಿ ನಿನ್ನಯ ಪಾದವ ತೋರೋ ಸಾಧು ಬಂದಿತನೆ ಆದರದಿಂದಲೇ ಸರಸಿಗನಾಭಶಿ ಪುರಂದರ ವಿಠಲನ ಸರಸಿಗನಾಭಶಿ